ಆಗಿಯೇ ಉಳಿಯುತ್ತದೆ. ಹತ್ತಿ ವಸ್ತ್ರವಾಗಿ, ಗೋಧಿ ಬಿಸ್ಕೆಟ್ ಆಗಿ, ಕಡಲೆ ಪುಟಾಣಿಯಾಗಿ ರೈತ ಬೆಳೆದುದೆಲ್ಲ ಏನೇನೋ ಆಗುತ್ತದೆ. ಬೆಳೆದ ರೈತ ಇದ್ದಲ್ಲಿಯೇ ಕೊಳೆಯುತ್ತಾನೆ. ಅದಿರು ಉಕ್ಕಾಗಿ, ತಾಮ್ರ ತವರವಾಗಿ, ಬೆಳ್ಳಿ ಬಂಗಾರವಾಗಿ ಉಳ್ಳವರ ಮನೆ ಸೇರುತ್ತದೆ. ಆದರೆ ಗಣಿ ಗಿರಣಿಗಳ ಕಾರ್ಮಿಕ ಇದ್ದಲ್ಲಿಯೇ ಉಳಿಯುತ್ತಾನೆ. ಕಲಿತವ ಅವಕಾಶ ಪಡೆದು ಉನ್ನತ ಪರಮೋಚ್ಚ ಪದವಿಗೇರುತ್ತಾನೆ. ಕಲಿಸಿದ ಶಿಕ್ಷಕ ಹಿಡಿಗಾಸಿನಲ್ಲಿ ಹುಲುಬಾಳು ಹೊರೆಯುತ್ತಾನೆ. ಇದು ನ್ಯಾಯವೇನಯ್ಯ, ಇದು ನ್ಯಾಯವೇನಯ್ಯ, ಇದು ನ್ಯಾಯವೆಂದಾದರೆ ಅನ್ಯಾಯ ಎನ್ನಾವುದಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ಆರಂಭದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನ, ಪಂಚ ಆಚಾರ್ಯರನ್ನ 12ನೇ ಶತಮಾನದಲ್ಲಿ ಭುವಿಯಲ್ಲಡಗಿರುವಂಥ ಅಜ್ಞಾನವನ್ನು ಹೊಡೆದೋಡಿಸಿ ಸುಜ್ಞಾನದ ಮಹಾಬೆಳಕನ್ನು ಚೆಲ್ಲಿರುವಂತಹ ಬಸವಾದಿಯ ಪ್ರಮಥ ಗಣಗಳಿಗೆಲ್ಲ ಶರಣೆಂದು, ಗುರುವಿನ ಗುರು, ಶ್ರೇಷ್ಠ ಗುರು, ಪರಮಗುರು, ಗದುಗಿನ ಚಿಜ್ಯೋತಿ ಲಿಂಗೈಕ್ಯ ಪಂಡಿತ ಪಂಚಾಕ್ಷರ ಗುರುವರ್ಯರ ಪರಮ ಕರ್ತೃಗದ್ದೆಗಿಗೂ ಕೂಡ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ, ನಡೆದಾಡುವ ದೇವರು, ಮಾತನಾಡುವ ದೇವರು, ಭೂಲೋಕದ ಭಗವಂತ, ಅಂಧ ಅನಾಥರ ತಂದೆ, ದೀನ ದಲಿತರ ಬಂಧು, ಸಂಗೀತದ ಜಗದ್ಗುರುಗಳು, ತುಲಾಭಾರಗಳ ಚಕ್ರವರ್ತಿಗಳು ಆಗಿರುವಂತಹ ವಿದ್ಯಾಗುರುಗಳಾಗಿರುವಂತಹ ಪೂಜ್ಯ ಪುಟ್ಟರಾಜ ಗುರುವರ್ಯರನ್ನು ಭಕ್ತಿಪೂರ್ವಕವಾಗಿ ಋಣ್ಮಂದಿರದೊಳಗ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ, ಚರಿತ್ರಾನಾಯಕರಾಗಿರುವಂತಹ ಬರಗಾಲದ ಬಂಟ ತ್ರಿವಿಧ ಮಹಾದಾಸೋಹಮೂರ್ತಿ, ಬಳಲಿ ಬಂದ ಬಂಜೇರಿಗೆ ಮಕ್ಕಳ ಭಾಗ್ಯವನ್ನಿತ್ತು ಸಲುಹಿರುವಂತಹ ಮಹಾನ್ ಅಪರೂಪದ ಗಣಮಹಿಮ ಸಗರನಾಡಿನ ಸಂತ ಮಹಾತ್ಮ ಕಲಬುರಗಿಯ ಶರಣಬಸವೇಶ್ವರರ ಪರಮ ಪವಿತ್ರವಾಗಿರುವಂತಹ ಮಹಾಪುರಾಣದ ಗ್ರಂಥಕ್ಕೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗಿಯುತ್ತ, ಸುಕ್ಷೇತ್ರ ಹೊಸಹಳ್ಳಿಯ ಗ್ರಾಮವನ್ನೇ ತಮ್ಮಯ ಭದ್ರಕೋಟೆಯನ್ನಾಗಿರಿಸಿಕೊಂಡು ಇಲ್ಲಿರುವ ಭಕ್ತ ಮಹಾಶಯರನ್ನೆಲ್ಲ ಸದಾವಕಾಲ ತಮ್ಮ ಮಕ್ಕಳಂತೆ ಸಲಹುತ್ತಾ ಬಂದಿರುವಂತಹ ಗ್ರಾಮದ ಆರಾಧ್ಯ ಅಧಿದೇವರುಗಳಾಗಿರುವಂತಹ ಶ್ರೀರಾಮಚಂದ್ರ ಪ್ರಭು ಶ್ರೀರಾಮಚಂದ್ರನ ಬಲಗೈ ಬಂಟನಾಗಿ ಲಂಕೆಯನ್ನ ಸುಟ್ಟು ರಾವಣನ ಸೊಕ್ಕನ್ನ ಅಡಗಿಸಿ ಆನಂತರದೊಳಗ ಲೋಕದೊಳಗಿರುವಂತಹ ಭಕ್ತರಿಗೆ ಬೇಡಿದ ವರಗಳನ್ನು ಕೊಡುತ್ತಾ, ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ, ಕಷ್ಟಗಳನ್ನು ಕಳೆಯುತ್ತಾ, ಸುಕ್ಷೇತ್ರ ಹೊಸಹಳ್ಳಿಯ ಗ್ರಾಮದೊಳಗ ನೆಲೆ ನಿಂತಿರುವಂತಹ ಮಹಾತ್ಮ ವೀರಾಂಜನೇಯ ಸ್ವಾಮಿಯನ್ನ, ಗ್ರಾಮ ದೇವತೆಯಾಗಿರುವಂತಹ ಸರ್ವಶಕ್ತಳಾಗಿರುವಂತಹ ಮಹಾಮಾತೆ ದ್ಯಾವವ್ವ ತಾಯಿಯನ್ನ, ಮೈಲಾರಲಿಂಗೇಶ್ವರರನ್ನ, ಒಡೆಯನಾಗಿರುವಂತಹ ಮೈಲಾಪುರದ ಮಲ್ಲಯ್ಯ ಸ್ವಾಮಿಯನ್ನ ಜೀವನದ ಉದ್ದಕ್ಕೂ ಕೂಡ ಭಕ್ತಿ ಭಾವದಿಂದ ನಿತ್ಯ ನಿತ್ಯ ಸ್ಮರಣೆಯನ್ನು ಮಾಡುತ್ತಾ, ಈ ಮಹಾಪುರಾಣದೊಳಗ ಪರಮ ಪಾವನ ದಿವ್ಯ ಸಾನ್ನಿಧ್ಯವನ್ನು ತಮ್ಮೆಲ್ಲರಿಗೆ ದಯಪಾಲಿಸಿರುವಂತಹ, ಕರುಣಿಸಿರುವಂತಹ ಈ ಊರಿನ ಹಿರಿಯರು, ಅನುಭಾವಿಗಳು, ಜಂಗಮಾಮೂರ್ತಿಗಳಾಗಿರುವಂತಹ ಸಂಸ್ಕೃತ ವೈದಿಕದೊಳಗ ಪಾಂಡಿತ್ಯವನ್ನು ಸಾಧಿಸಿ ಅನೇಕ ಜನ ಭಕ್ತರಿಗೆ ದಾರಿದೀಪವಾಗಿರುವಂತಹ ಹಿರಿಯ ಅನುಭಾವಿಗಳಾಗಿರುವಂತಹ ಶ್ರೀ ಪರಮ ಪೂಜ್ಯ ವೇದಮೂರ್ತಿ ಹಂಪಯ್ಯ ಸ್ವಾಮಿಗಳು ಹಿರೇಮಠ ಇವರಿಗೂ ಕೂಡ ಶರಣೆಂದು, ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ವೇದಮೂರ್ತಿ ಪರಮ ಪೂಜ್ಯರು, ಸರಳರು, ಸಜ್ಜನಿಕರು ಆಗಿರುವಂತಹ ಶ್ರೀ ವೇದಮೂರ್ತಿ ಪರಮ ಪೂಜ್ಯ ಸಾಹೇಬಗೌಡ ತಾತನವರಿಗೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗೆಯುತ್ತಾ, ಈ ಮಹಾಪುರಾಣದೊಳಗ ಪ್ರತಿನಿತ್ಯವೂ ಕೂಡ ತಮ್ಮ ಸುಮಧುರ ಕಂಠದಿಂದ ಸಂಗೀತದ ಸುದೆಯನ್ನ ತಮ್ಮೆಲ್ಲರ ಮನಮುಟ್ಟುವಂತೆ ಉಣಬಡಿಸುತ್ತಾ ಬಂದಿರುವಂತಹ ಅಂಧ ಕಲಾವಿದರಾಗಿರುವಂತಹ ಚೆನ್ನಯ್ಯ ಸ್ವಾಮಿ ಅವರಿಗೂ ಕೂಡ ಶರಣೆಂದು, ತಬಲಾವಾದಕರಾಗಿರುವಂತಹ ಶ್ರೀಯುತ ಗಜಾನಂದ ಹೂಗಾರ್ ಅವರಿಗೂ ಕೂಡ ಶರಣೆಂದು, ಇವತ್ತಿನ ದಿನದ ಈ ಪುರಾಣದ ಅನ್ನದಾಸೋಹದ ಸೇವೆಯನ್ನು ಕೈಗೊಂಡಿರುವಂತಹ ಸದ್ಭಕ್ತ ಸುಶೀಲ ಸಂಪನ್ನರು, ಸರಳರು, ಸಜ್ಜನಿಕರು, ಕೊಡುಗೈ ದಾನಿಗಳಾಗಿರುವಂತಹ ಶ್ರೀಯುತ ದೇವಪ್ಪ ತಂದೆ ಬಸಪ್ಪ ಅಭಿಶಾಳ ಈ ಪುಣ್ಯವಂತರ ಕುಟುಂಬ ವರ್ಗಕ್ಕೂ ಕೂಡ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನಗೆಯುತ್ತಾ,
ಹೊಸಹಳ್ಳಿಯ ಗ್ರಾಮದ ಸರ್ವಶರಣ ತಂದೆ ತಾಯಿಗಳೇ, ಗುರು ಹಿರಿಯರೇ, ಯುವಕ ಮಿತ್ರರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಂತರಾತ್ಮದೊಳಗ ಬೆಳಗುವಂತಹ ಆ ಪರಶಿವನ ಚಿಜ್ಯೋತಿಗೆ ಅನಂತ ಶರಣಾರ್ಥಿಗಳು. ಪುರಾಣ ಪ್ರಾರಂಭೆ ಪೂರ್ವ ಕಥಾನುಸಾರಿ ಶರಣಬಸವೇಶ್ವರರ ಅನೇಕ ಲೀಲೆಗಳನ್ನು ನಾವೆಲ್ಲ ಕೇಳ್ತಾ ಬಂದೀವಿ. ಗಂಡ ಮನೆ ಬಿಟ್ಟು ಹೋಗಿದ್ದ, ಆವಾಗ ಆ ಹೆಣ್ಣು ಮಗಳು ಸಾಯೋದಕ್ಕೆ ಹೋಗಿರುವಂತಹ ಸಂದರ್ಭದೊಳಗೆ ಇನ್ನೇನು ವಿಷವನ್ನ ಕುಡಿದು ಆತ್ಮಹತ್ಯೆಯನ್ನು ಮಾಡಿಕೊಳ್ಬೇಕು, ಈ ಭೂಮಿಯ ಮೇಲೆ ನಾನು ಬದುಕಿರಬಾರ್ದು, ನಾನು ತವರ ಮನೆಗೆ ಬೇಡವಾಗೇನಿ, ಅತ್ತೆಯ ಮನೆಗೆ ಬೇಡವಾಗೇನಿ, ಕಟ್ಟಿಕೊಂಡಿರುವಂತಹ ಗಂಡ ನನಗೆ ಮುಖ ತೋರಿಸ್ತಾ ಇಲ್ಲ, ಯಾತಕ್ಕ ಈ ಜೀವನ ಅಂತೇಳಿ ನೊಂದು ಬೆಂದಿರುವಂಥ ಒಬ್ಬ ಹೆಣ್ಣು ಮಗಳು ಇನ್ನೇನು ವಿಷ ಕುಡಿದು ಸಾಯುವಂಥ ಸಂದರ್ಭದೊಳಗೆ ಪರಮ ಪಾವನ ಮೂರ್ತಿಗಳಾಗಿರುವಂತಹ ಬಳಲಿ ಬಂದ ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಪುಣ್ಯ ಪುರುಷರಾಗಿರುವಂತಹ ಶರಣ ಬಸಪ್ಪನವರು ಬಂದು ತಡೀತಾರೆ. ತಂಗಿ, ಸಾಯುವಂಥದ್ದು ಏನಾಗೈತಿ? ಹೊಳ್ಳೆ ಮುಳ್ಳೆ ಹುಟ್ಟಾಕ ಇದೇನು ಹುಲ್ಲು ಕಡ್ಡಿ ಅಲ್ಲ ತಂಗಿ. ಎಷ್ಟೋ ಜನ್ಮದ ಪುಣ್ಯದ ಫಲವಾಗಿ ಮಾನವ ಜನ್ಮವನ್ನು ಭಗವಂತ ನಮಗೆ ಕೊಟ್ಟಾನ. ಹಾಗಾಗಿ ನೀನು ಸಾಯುವಂಥದ್ದು ಸೂಕ್ತವಲ್ಲ. ಸಮಸ್ಯೆಗೆ ಹೆದರಿಕೊಂಡು ಸಾಯ್ತಾ ಹೋದರೆ ಜಗತ್ತಿನೊಳಗೆ ಯಾರೂ ಇರ್ತಾ ಇದ್ದಿದ್ದಿಲ್ಲ. ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆಗಿರುವಂಥ ಒಂದು ಸಮಸ್ಯೆ ಇದ್ದ ಇರುತ್ತೆ. ಆ ಸಮಸ್ಯೆ, ಆ ನೋವ, ಆ ದುಃಖ ಯಾರನ್ನೂ ಬಿಟ್ಟಿಲ್ಲ ಅಂತೇಳಿ. ಅದು ಬಿಟ್ಟಿರುವಂಥದ್ದು ಇಬ್ಬರನ್ನ ಈ ಭೂಮಿ ಮೇಲೆ ತೊಟ್ಟಿಲದೊಳಗೆ ಆಡುವಂತಹ 6 ತಿಂಗಳ ಕೂಸನ್ನು ಬಿಟ್ಟು, ಸತ್ತಿರುವಂತಹ ಮನುಷ್ಯನನ್ನು ಬಿಟ್ಟು ಉಳಿದವರಿಗೆಲ್ಲ ಕಷ್ಟ ಇರುವುದ ಈ ಭೂಮಿ ಮೇಲೆ. 6 ತಿಂಗಳ ಕೂಸ ಮತ್ತು ಸತ್ತಿರುವಂತಹ ಮನುಷ್ಯನನ್ನು ಬಿಟ್ಟು ಉಳಿದವರಿಗೆಲ್ಲ ಈ ಭೂಮಿ ಮೇಲೆ ಕಷ್ಟ ಇದ್ದಿದ್ದ. ಇಲ್ಲಿ ಈಸಬೇಕು, ಇದ್ದು ಜಯಿಸಬೇಕು. ಅದಕ್ಕಾಗಿ ಭಗವಂತ ನಮ್ಮನ್ನು ಹುಟ್ಟಿಸ್ಯಾಣ. ಅದು ಎಂಥದ್ದೇ ಸಮಸ್ಯೆ ಇರಲಿ, ಆತ್ಮಹತ್ಯೆ ಎನ್ನುವಂಥದ್ದು ಅದು ಹೇಡಿಗಳ ಲಕ್ಷಣ ಅಂತರು. ಈ ಆತ್ಮಹತ್ಯೆ ಮಾಡಿಕೊಳ್ತಾರೆ, ಸಾಲ ಹೆಚ್ಚಾಗಿ, ಸಮಸ್ಯೆ ಹೆಚ್ಚಾಗಿ ಏನು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರಲ್ಲ, ಅದು ದೊಡ್ಡ ಪಾಪ ಅಂತೇಳಿ ಶರಣ ಬಸವೇಶ್ವರರು ಹೇಳ್ತಾರೆ. ಹಾಗಾಗಿ ಹೊಳ್ಳೆ ಮುಳ್ಳೆ ಹುಟ್ಟಾಕಿದೇನು ಹುಲ್ಲು ಕಡ್ಡಿ ಅಲ್ಲ ತಾಯಿ, ಏನು ನಿನ್ನ ಸಮಸ್ಯೆ ಅಂದಾಗ ಅವಾಗ ಆ ತಾಯಿ ಹೇಳ್ತಾಳಂತ, ಇಲ್ರಿ ಶರಣರ, ಮದುವೆಯಾಗಿರುವಂತಹ ಗಂಡ ಮನೆ ಬಿಟ್ಟು ಹೋಗಿ 3 ವರ್ಷ ಆತು. ಅತ್ತಿಗೆ ಬ್ಯಾಡಾಗಿನಿ, ತವರ ಮನೆಗೆ ಬ್ಯಾಡಾಗಿ, ಹಾಗಾಗಿ ಯಾತಕ್ಕೆ ಈ ಜೀವ ಅಂತೇಳಿ ತನ್ನ ಅಳಲನ್ನ ಶರಣರ ಮುಂದೆ ತೋಡಿಕೊಂಡಾಗ, ಹೇಳಿಕೊಂಡಾಗ ಅವಾಗ ಶರಣ ಬಸವೇಶ್ವರರು, ತಂಗಿ ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡವ, ಇನ್ನೊಂದು 2 ದಿನದೊಳಗಾಗಿ ನಿನ್ನ ಗಂಡ ಬರ್ತಾನ ಅಂತೇಳಿ ಆಶೀರ್ವಾದ ಮಾಡಿದ್ರು. ಶರಣರ ಮಾತು ಸುಳ್ಳಾಗಲಿಲ್ಲ. 3 ವರ್ಷದಿಂದ ಬಾರದೇ ಇರುವಂತಹ ಗಂಡ ಶರಣರು ಯಾವಾಗ ಹೇಳಿದ್ರಲ್ಲ, ಇನ್ನು 2 ದಿನದೊಳಗೆ ನಿನ್ನ ಗಂಡ ಬಂದು ನಿನ್ನೊಂದಿಗೆ ಸುಂದರವಾಗಿರುವಂತಹ ಸಂಸಾರ ಮಾಡುತ್ತಾನ, ನೀವಿಬ್ಬರು 4 ಮಕ್ಕಳನ್ನು ಹಡಿತೀರಿ ಅಂತ ಹೇಳಿದರು. ಅವಾಗ ಶರಣರ ಮಾತು ಸುಳ್ಳಾಗಲಿಲ್ಲ. 3 ವರ್ಷದಿಂದ ಬಾರದೇ ಇರುವಂತಹ ಗಂಡ ಯಾವಾಗ ಶರಣರು ಆ ಮಾತನ್ನ ಹೆಣ್ಣು ಮಗಳಿಗೆ ಹೇಳಿದ್ದರಲ್ಲ, ಏಯ್ತಮ್ಮ ಏಯ್ ಅವಾಗ ಶರಣರ ಮಾತು ಸತ್ಯವಾಗಿತ್ತು ಅಂತೇಳಿ. ಇಂತಹ ಶರಣ ಬಸವೇಶ್ವರರು ಒಬ್ಬರಲ್ಲ ಇಬ್ಬರಲ್ಲ, ಅನೇಕ 100 ಜನ, 1000 ಜನರ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತ, ಇಷ್ಟಾರ್ಥಗಳನ್ನು ಈಡೇರಿಸುತ್ತ, ಬಳಲಿ ಬಂದ ಬಂಜೇರಿಗೆ ಮಕ್ಕಳ ಭಾಗ್ಯವನ್ನು ಕೊಡುತ್ತ, 100 ಪವಾಡಗಳನ್ನು ಮಾಡುತ್ತಾ, ಆ ಯಾವ ಕಲಬುರಗಿಯ ಮಠದೊಳಗ, ಪಟ್ಟಣದೊಳಗ, ದಾಸೋಹದ ಮನೆಯೊಳಗೆ ಇರುವಂಥ ಸಮಯದೊಳಗ ಒಂದು ದಿನ ಆ ಶರಣ ಬಸವೇಶ್ವರರ ದಾಸೋಹದ ಮನೆಯೊಳಗ ಕರಿಗಡಿಬಿನ ಪ್ರಸಾದ ಮಾಡಿಸಿರ್ತಾರೆ ಶರಣ ಬಸಪ್ಪನವರು. ಏನು ಬಂದಿರುವಂಥ 1000 ಜನ ಭಕ್ತರು, ಆ ಬಂದಿರುವಂತಹ ಭಕ್ತರಿಗೆ ಈ ಕರಿಗಡಿಬಿನ ತುಪ್ಪದ ಪ್ರಸಾದ ಮಾಡಿಸಿರ್ತಾರೆ. ಅವಾಗ ಶರಣರ ಒಂದು ನಿಯಮ ಏನು ಅಂದ್ರೆ, ಮೊದಲಿಗೆ ಜಂಗಮರು, ಸ್ವಾಮಿಗಳು, ಐನವರು, ಮುತ್ಯವರು ಅಂತ ಇರ್ತಾರಲ್ಲ, ಆ ಮುತ್ಯವರು ಬಂದು ಈ ಪ್ರಸಾದ ಮಾಡಿದ ಮ್ಯಾಗ ಉಳಿದ ಭಕ್ತರು ಪ್ರಸಾದ ಆಗಬೇಕು. ಅಂಥ ಸಂದರ್ಭದೊಳಗೆ ಒಬ್ಬವ ಬಡವ ಊಟ ಮಾಡಿ ಒಂದು 2 ದಿನ ಆಗಿತ್ತು. ಶರಣರ ದಾಸೋಹದ ಮನೆಗೆ ಬಂದ.
ದಾಸೋಹದ ಮನೆಗೆ ಬಂದಾಗ ಅಲ್ಲಿ ಶರಣರು ಹೇಳಿದ್ರಂತ, ಯಪ್ಪ ಬಾ ಕುಂದೂರು, ಇನ್ನು ಮುತ್ತೆಯವ್ರ ಪ್ರಸಾದ ಆದ ನಂತರದೊಳಗೆ ಬಂದಿರುವಂಥ ನಿಮ್ಮಂಥ ಎಲ್ಲ ಭಕ್ತರಿಗೂ ಪ್ರಸಾದ ಐತಿ, ನೀನು ಕುತ್ಕೋ ಅಂತ ಹೇಳಿದರು. ಅವಾಗ ಆ ಬಡವಂತನಂತ, ಯಪ್ಪ ನಿನ್ನ ಮಠದೊಳಗೆ ಹಾಗ ಪ್ರಸಾದ ಮಾಡುವಂಥದ್ದು ಸೂಕ್ತವಲ್ಲ, ಏನಾದರೂ ಒಂದು ಕೆಲಸ ಹೇಳು. ಈ ದೈವದೊಳಗೆ ಹಾಗ ಏನೂ ಮಾಡಬಾರ್ದು ಅಂತ, ಏನಾದರೂ ಒಂದಿಷ್ಟು ದಾನ ಕೊಡಬೇಕು. ಕೊನೆ ಪಕ್ಷ ದಾನ ಕೊಡುವಂತಹ ಶಕ್ತಿ ಇಲ್ಲದೆ ಇದ್ದರೂ ಕೂಡ ಒಂದಿಷ್ಟು ಕಸ ಆದರೂ ಹೊಡಿಬೇಕಂತ, ಒಂದಿಷ್ಟು ಕಸ ಆದರೂ ಹೊಡಿಬೇಕು, ಒಂದಿಷ್ಟು ನೀರು ತಂದಾದರೂ ಹಾಕಬೇಕು. ದೈವದೊಳಗೆ ಪ್ರಸಾದ ಮಾಡುವಂಥ ಸಂದರ್ಭದೊಳಗೆ ದಾನ ಕೊಟ್ಟಾದರೂ ಮಾಡಬೇಕು, ಇಲ್ಲ ಸೇವಾ ಮಾಡಿ ಆದರೂ ಪ್ರಸಾದ ಮಾಡಬೇಕು. ಅವಾಗ ನಿನಗೆ ಕೊಡಾಕ ನನ್ನ ಬಲ್ಲೆ ದುಡ್ಡಿಲ್ಲಪ್ಪ, ಹಾಗಾಗಿ ಮತ್ತು ಏನಾದರೂ ಕಾರ್ಯ ಕೆಲಸ ಇದ್ರೆ ಹೇಳು ಅಂದಾಗ ಅವಾಗ ಶರಣ ಬಸವೇಶ್ವರರಂತಾರಂತ, ಅಪ್ಪ ಅಲ್ಲೇ ಒಂದು ಬಿಂದಿಗೆ ಐತಿ, ಒಂದು ಕೊಡ ಐತಿ, ಆ ಕೊಡ ತಗೋ, ಇಲ್ಲೇ ಮುಂದೆ ಬಾವಿ, ಆ ಬಾವಿ ಒಳಗೆ ತೆಗೆದು ಆ ಬಾವಿಯೊಳಗೆ 4-6 ಬಿಂದಿಗೆ ನೀರನ್ನು ತಂದು ಹಾಕು ಇಲ್ಲೇ ಅಂತ ಹೇಳಿದರು. ಆಯಿತು ಅಂತೇಳಿ ಅವಾಗ ಆ ಬಡ ರೈತ ಏನು ಮಾಡಿದ ಅಂದ್ರೆ ಆ ಮಠದ ಮುಂದೆ ಬಾವಿ ಹೋಗುತ್ತಿದ್ದ, ನೀರು ತುಂಬಿಕೊಂಡು ಬಂದು ಹಾಕ್ತಿದ್ದ. ಹಿಂಗೆ ಹಾಕೋ ಮುಂದಾಗ ಅವಾಗ ದಾಸೋಹದ ಮನೆಯೊಳಗೆ ನೋಡುತ್ತಾನ, ಸಾಲು ಸಾಲು ಹಿಡ್ದು ಕರಿಗಡ ಬಿಟ್ಟಿದ್ದು, ಸಾವಿರಾರು ಜನಕ್ಕೆ ಸಾಲು ಹಿಡ್ದು ಕರಿಗಡ ಬಿಟ್ಟಿದ್ರು. 2 ದಿನ ಆಗಿತ್ತು, ಇವ ಊಟ ಮಾಡಿ ಬಾಯಾಗ ನೀರು ಸೋರಾಕ ಪ್ರಾರಂಭ ಆತು, ಹಸಿವು ಬೇರೆ ಭಾಳಾಗಿ ಬಿಟ್ಟಿತ್ತು. ಅತ್ತಾಗಿತ್ತಾಗ ನೋಡ್ತಾನ, ಯಾರೂ ಕಾಣಲೇ ಇಲ್ಲ. ಶರಣ ಬಸವೇಶ್ವರರು ಮುತ್ತೆಯವರನ್ನು ಕರೆಯಾಕ ಓಣಿ ಒಳಗೆ ಹೋಗಿದ್ರು. ಅತ್ತಾಗಿತ್ತಾಗ ನೋಡಿದ ಸಾಲು ಕರಿಗಡಬು ಅಷ್ಟೇ ಕಂಡು ಅವನ ಕಣ್ಣಿಗೆ ಹಸಿವ ಭಾಳಾಗಿ ಬಿಟ್ಟಿತ್ತು. ಅವಾಗ ಒಂದು ಬಿಂದಿಗೆ ತಂದು ನೀರು ಹಾಕಿದ್ದ, ಖಾಲಿ ಬಿಂದಿಗೆ ಇತ್ತು, ಖಾಲಿ ಕೊಡ, ಖಾಲಿ ಬಿಂದಿಗೆ ಇತ್ತು. ಅವಾಗ ಏನು ಮಾಡಿದ ಅಂದ್ರೆ ಯಾರೂ ಇಲ್ಲದೆ ಇರೋದನ್ನು ಕಂಡು ಸಾಲಾಗಿರುವಂತಹ ಕರಿಗಡ ಬಣ್ಣ ತನ್ನ ಕೈಗೆ ಎಷ್ಟು ಬರ್ತಾವಲ್ಲ ಅಷ್ಟನ್ನು ತೆಗೆದುಕೊಂಡು ಆ ಖಾಲಿ ಕೊಡದೊಳಗೆ ಬಿಂದಿಗೆಯೊಳಗೆ ಹಾಕಿಕೊಂಡವ. ಖಾಲಿ ಬಿಂದಿಗೆಯೊಳಗೆ ಹಾಕಿಕೊಂಡು ಹಸಿವ ಅನ್ನುವಂಥದ್ದು ಬಹಳ ಕೆಟ್ಟದ್ದು. ಅದಕ್ಕೆ ದಾಸಿ ಮಾರ್ಯರು ಹೇಳ್ತಾರೆ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಓ ದೇವರೇ ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡು ಅಂತಾರು. ಅದನ್ನ ಮಡಿವಾಳಪ್ಪನವರು ಈ ಹೊಟ್ಟೆಯನ್ನ ಎದಕ್ಕೆ ಹೋಲ್ಸ್ಯಾರ ಅಂದ್ರೆ ನಾಯಿಗೆ ಹೋಲ್ಸ್ಯಾರ ಅವ್ರು. ಹಸಿವಾದಾಗ ಮತ್ತು ಒದರುತ್ತ ಅಂತೇಳಿ, ಈ ಹಸಿವಾದಾಗ ನಾಯಿನೂ ಒದರುತ್ತೆ, ಈ ಹೊಟ್ಟೆನೂ ಒದರುತ್ತೆ. ಅದಕ್ಕೂ ಒಂದು ರೊಟ್ಟಿ ಹಾಕಿದ್ರೆ ಅದು ಸುಮ್ಮಾಗತ್ತೆ, ಇದಕ್ಕೂ ರೊಟ್ಟಿ ಹಾಕಿದ್ರೆ ಇದು ಸುಮ್ಮಾಗತ್ತೆ. ಹಾಗಾಗಿ ಮಡಿವಾಳಪ್ಪನವ್ರು ಈ ಹಸಿವನ್ನ ಎದಕ್ಕೆ ಹೋಲ್ಸ್ಯಾರ ಅಂದ್ರೆ ನಾಯಿಗೆ ಹೋಲ್ಸ್ಯಾರ, ಈ ಹೊಟ್ಟೆಯನ್ನು ನಾಯಿಗೆ ಹೋಲ್ಸ್ಯಾರ. ಈ ಹಸಿವ ಅನ್ನುವಂಥದ್ದು ಬಹಳ ಕೆಟ್ಟ. ಅವಾಗ ವಿಪರೀತ ಹಸಿವಾಗಿ ಬಿಟ್ಟಿತ್ತು. ಪ್ರಸಾದ ಮಾಡಿ ಉಂಡು 2 ದಿನ ಆಗಿತ್ತು. ಅವಾಗ ಆ ಕೊಡದೊಳಗೆ ಕೈಯಾಗಿ ಎಷ್ಟು ಬರ್ತಾವಲ್ಲ ಅಷ್ಟು ಕರಿಗಡ ಹಾಕ್ಕೊಂಡ. ಆದರೂ ಒಂದು ಭಯ ಇತ್ತು ಅವಾಗ, ಏನು ಇನ್ನೂ ಮುತ್ತೆಯವ್ರ ಪ್ರಸಾದ ಆಗಿಲ್ಲ, ಆದರೂ ಅವರ ಪೂರ್ವದೊಳಗೆ ನಾನು ಪ್ರಸಾದ ಮಾಡಕತ್ತೀನಲ್ಲ, ಇದೇನಾದರೂ ಶರಣ ಬಸಪ್ಪನವರಿಗೆ ಗೊತ್ತಾತು, ಇಲ್ಲಿರುವಂತಹ ಸದ್ಭಕ್ತರಿಗೆ ಗೊತ್ತಾತು ಅಂದ್ರೆ ನನ್ನನ್ನು ಸುಮ್ಮನೆ ಬಿಡಂಗಿಲ್ಲ, ಕಟ್ಟಿ ಬಡಿತಾರ ಅಂದವ. ಕಟ್ಟಿ ಬಡಿತಾರ. ಮೊದಲ ಮುತ್ತೆಯವ್ರ ಪ್ರಸಾದ ಮಾಡಿಲ್ಲ, ಅಂಥದ್ರೊಳಗೆ ನಾನು ಬೇರೆ ಎಂಜಲಾ ಮಾಡಿಬಿಟ್ಟಿನಿ ಕೈ ಹಾಕಿ. ಮತ್ತೇನು ಮಾಡೋದು ಅಂತೇಳಿ ವಿಚಾರ ಮಾಡಿದ. ಇಲ್ಲೇ ಇವುಗಳನ್ನು ತಿನ್ನೋದು ಬೇಡ ಅಂತೇಳಿ ಆ ಕೊಡದೊಳಗೆ ಆ ಬಿಂದಿಗೆಯೊಳಗೆ ಹಾಕಿಕೊಂಡಿರುವಂತಹ ಕರಿಗಡಬು ತಗೊಂಡು ಎಲ್ಲಿಗೆ ಬಂದ ಅಂದ್ರೆ ಕಲಬುರ್ಗಿ ಬಿಟ್ಟು 4 ಹರದಾರಿ ಮುಂದಕ್ಕೆ ಬಂದನಂತ, 4 ಕಿಲೋಮೀಟ್ರ್. ಈಗ ನಂಗೆ ಸಿಟಿ ಏನೂ ಇದ್ದಿದ್ದಿಲ್ಲ ತಾಯಿ, ಹಳ್ಳಿ ವಾತಾವರಣದೊಳಗಿತ್ತಾತ. ಅವಾಗ 4 ಹರದಾರಿ ಮುಂದೆ ಬಂದನಲ್ಲ, ನೋಡ್ತಾಣ ನಿರ್ಜರವಾಗಿರುವಂತಹ ಬಯಲ, ಯಾರೂ ಕಾಣಲೇ ಇಲ್ಲ. ಅಲ್ಲಿ ಒಂದು ದೊಡ್ಡದಾಗಿರುವಂಥ ಆಲದ ಮರ, ಆ ಆಲದ ಮರದ ಕೆಳಗಡೆ ಹೋದ. ಏನು ಆ ಖಾಲಿ ಕೊಡದೊಳಗೆ ಕರಿಗಡ ಹಾಕ್ಕೊಂಡು ಬಂದಿದ್ನಲ್ಲ, ಆ ಕೊಡವನ್ನು ಮುಂದಿಟ್ಕೊಂಡ. ಹಸಿವ ನೋಡಿದ್ರೆ ವಿಪರೀತ ಆಗಿಬಿಟ್ಟಿತ್ತು. ಮೇಲಾಗಿ 2 ದಿನ ಏನೂ ತಿಂದಿದ್ದಿಲ್ಲ. ಆ ನಂತರದೊಳಗೆ ಅಲ್ಲಿಂದ 4 ಹರದಾರಿ ನಡ್ಕೊಂಡು ಬಂದಿದ್ದೊಂದು ವಿಪರೀತವಾಗಿರುವಂಥ ಹಸಿವಾಗಿತ್ತು. ಸುತ್ತಮುತ್ತಲು ನೋಡಿದ, ಯಾರೂ ಕಾಣಲಿಲ್ಲ. ಇನ್ನೇನು ಆ ಬಿಂದಿಗೆಯೊಳಗೆ ಆ ಕೊಡದೊಳಗೆ ಕೈ ಹಾಕಿ ಕರಿಗಡ ಬಣ್ಣ ತೆಗೆದುಕೊಂಡು ಬಾಯೊಳಗೆ ಇಟ್ಕೊಳ್ತಾ ಇದ್ದ. ಯಾರೋ ಬಂದು ಬೆನ್ನಿನ ಮ್ಯಾಗ ಕೈ ಇಟ್ಟಂಗಾಯ್ತು.
ಯಾರೋ ಬಂದು ಬೆಣ್ಣಿನ ಮ್ಯಾಗ ಕೈ ಇಟ್ಟಂಗಾಯ್ತು. ಹಿಂದೆ ತಿರುಗಿ ನೋಡುತ್ತಾನ, ಯಾರವನ ಬೆಣ್ಣಿನ ಮ್ಯಾಗ ಕೈ ಇಟ್ಟಿದ್ರು ಅಂದ್ರೆ ಸಾಕ್ಷಾತ್ ಶರಣ ಬಸಪ್ಪನವರ ಬಂದು ಅವನ ಬೆಣ್ಣಿನ ಮ್ಯಾಗ ಕೈ ಇಟ್ಟಿದ್ರಂತ. ಅವಾಗ ತರ ನಡಗಾಕ ಪ್ರಾರಂಭ ಮಾಡಿದ. ಯಪ್ಪ ಶರಣ ಬಸವೇಶ್ವರರ ಮುತ್ಯಾವ್ರ ಕ್ಷಮಾ ಮಾಡ್ರಿ, ಏನ ತಪ್ಪಾಗೈತಿ, ಮುತ್ಯಾವ್ರ ಪ್ರಸಾದ ಆಗದ ನಾನು ಎಂಜಲಾ ಮುಂಜಲಾ ಮಾಡಿ ಆ ಕರಿಗಡ ಬಣ್ಣ ಈ ಕೊಡದೊಳಗೆ ಯಾಕೆ ಹಾಕಿಕೊಂಡು ಬಂದೆ ಅಂದ್ರೆ 2 ದಿನ ಆಗಿತ್ತು ನಾನು ಊಟ ಮಾಡಿ. ಹಾಗಾಗಿ ಯಪ್ಪ ಕ್ಷಮಾ ಮಾಡ್ರಿ ಅಂತೇಳಿ ಶರಣರ ಪಾದದ ಅಡಿಯೊಳಗೆ ಬಿದ್ದು ಹೊರಳಾಡುವಂಥ ಸಂದರ್ಭದೊಳಗೆ ಹಿಂದೆ ಶರಣರ ಹಿಂದಿರುವಂಥ ಭಕ್ತರಂತಾರಂತ, ಶರಣರ ಅವನನ್ನು ಸುಮ್ಮನೆ ಬಿಡೋದು ಬೇಡ, ಮುತ್ಯವರು ಇನ್ನ ಪ್ರಸಾದ ಮಾಡಿಲ್ಲ, ಆ ಪೂರ್ವದೊಳಗೆ ಆ ಕರಿಗಡ ಬಣ್ಣ ತೆಗೆದುಕೊಂಡು ಬಂದು ಎಂಜಲಾ ಮಾಡ್ಯಾನ ಮುಂಜಲಾ ಮಾಡ್ಯಾನ ಅಂತೇಳಿ ಬಾಯಿಗೆ ಬಂದಂಗೆ ಬೇಯುವಾಗ ಆವಾಗ ಮಹಾತ್ಮರಾಗಿರುವಂಥ ಶರಣ ಬಸವೇಶ್ವರರಂತಾರಂತ. ಯಾರು ಹಸದು ಬರ್ತಾರಲ್ಲಪ್ಪ ಅವರ ಪರಮಾತ್ಮ ಇದ್ದಂಗ ಅಂತಾರವ್ರು. ಇವ ಸಾಮಾನ್ಯ ರೈತ ಅಂತ ತಿಳ್ಕೊಳಕ್ ಹೋಗಬೇಡ್ರಿ. ನಮಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಬಂದಿರುವಂತಹ ಪರಮಾತ್ಮ ಶಿವ. ಯಪ್ಪ ನೀ ಆ ಕರಿಗಡಬ ತರುವ ಅವಸರದೊಳಗೆ ತುಪ್ಪದ ಗಿಂಡಿಯನ್ನು ಅಲ್ಲೇ ಬಿಟ್ಟು ಬಂದು ತಗೋ, ಈ ತುಪ್ಪ ಹಾಕ್ಕೊಂಡು ಈ ಕರಿಗಡಬ ತಿನ್ನ ಅಂತೇಳಿ ಶರಣ ಬಸವೇಶ್ವರರು ಆ ಹಸದಿರುವಂತಹ ರೈತನಿಗೆ ತುಪ್ಪದ ಗಿಂಡಿ ತಂದಿದ್ರು. ಎಂಥ ಶರಣ ಬಸವೇಶ್ವರರು ಹೀಗೆ ಅನೇಕ ಲೀಲೆ ಪವಾಡಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ಅಲ್ಲೇ ಒಂದು ಊರು ಬರುತ್ತೆ ನಾರಾಯಣಪೇಟೆ ಅಂತೇಳಿ. ಈಗೆಲ್ಲ ಕೂಡಿಕೊಂಡು ಒಂದು ಕಲಬುರಗಿ ಆಗೈತೆ. ಶರಣ ಬಸವೇಶ್ವರರು ಇದ್ದ ಕಾಲಕ್ಕೆ ಅವರ ಮಠದಿಂದ ಒಂದು ಅರ್ಧ ಕಿಲೋಮೀಟರ್ ಆ ಓಣಿ ಹೆಸರು ನಾರಾಯಣಪೇಟೆ ಅಂತೇಳಿ. ಆ ನಾರಾಯಣಪೇಟೆಯೊಳಗೆ ಒಬ್ಬ ಸೊಸಿ ಹೊಸದಾಗಿ ಮದುವೆಯಾಗಿ ಬಂದಿರ್ತಾಳ ಅತ್ತಿ ಮನೆಗೆ ಮದುವೆಯಾಗಿ ಬಂದು ಗಂಡನ ಜೊತೆ ಸಂಸಾರ ಮಾಡಕತ್ 2 ವರ್ಷ ಆತು, 3 ವರ್ಷ ಆತು, 4 ವರ್ಷ ಆತು, 5 ವರ್ಷ ಆದರೂ ಆಕೆಗೆ ಮಕ್ಕಳಾಗಲಿಲ್ಲ. ಅವಾಗ ಅತ್ತಿ ಬಾಯಿಗೆ ಬಂದಂಗೆ ಬೇಯಾಕತ್, ಏನ್ ನಿನ್ನ ಕಾಲಗುಣ, ಎಂತೆಂಥವಕ್ಕ ಮಕ್ಕಳಾಗತ್ತಾವ, ನಿನಗ್ಯಾಕೆ ಮಕ್ಕಳಾಗತ್ತಾ ಇಲ್ಲ, ನಿನ್ನ ಮಕ ನನಗೆ ತೋರಿಸ್ಬೇಡ ಅಂತೇಳಿ ಬಾಯಿಗೆ ಬಂದಂಗೆ ಬೇಯು ಮುಂದಾಗ. ಅವಾಗ ಆ ಹೆಣ್ಮಗಳಂತಾಳಂತ ಅತ್ತೆಯವರ ಇಲ್ಲೇ ಶರಣ ಬಸವೇಶ್ವರರ ಮುತ್ಯವ್ರು ಅದಾರಲ್ಲ ಅವ್ರ ಬಲ್ಲಿ ಹೋಗುತ್ತೀನಿ, 1,001 ಕೊಡ್ರಿ ಎಲ್ಲ ಹಾಕಿ. ಸಾಧ್ಯ ಇಲ್ಲ ಅಂದಳತ್. ಅವಾಗ ಈಕೆ ಮತ್ತು ಶರಣ ಬಸವೇಶ್ವರರ ಹತ್ತಿರ ಹೋಗಿಗಿಗ್ಯಾಳು, 1,000 ಕೊಟ್ಟು ಪ್ರಸಾದ ತಂದುಗಿಂದಾಳು ಅಂತೇಳಿ ಸೊಸೆಯನ್ನು ಹೊರಗೆ ಬಿಡಲಾರ್ದ ಅತ್ತಿ ಏನು ಮಾಡಿಲ್ಲ ಅಂದ್ರೆ ಬಾಗಿಲ ಹಾಕಿಬಿಟ್ಟು, ಒಂದು ಕೋಣಿಯೊಳಗೆ ಹಾಕಿ ಒಂದು ರೂಮಿನೊಳಗೆ ಹಾಕಿ ಬಾಗಿಲ ಹಾಕಿಬಿಟ್ಟು. ಅವಾಗ ಆ ಸೊಸಿ ಏನು ಮಾಡಕತ್ಲು ಅಂದ್ರೆ ಶರಣ ಬಸವೇಶ್ವರರ ನಾಮಸ್ಮರಣೆ ಮಾಡಕತ್ಲಂತ. ಎದ್ದಾಗ ಶರಣ, ಕುಂತಾಗ ಶರಣ, ನಿಂತಾಗ ಶರಣ, ಕಷ್ಟ ಬಂದಾಗ ಶರಣ, ಸುಖ ಬಂದಾಗ ಶರಣ, ದುಃಖ ಬಂದಾಗ ಶರಣ. ಶರಣ ಬಸವೇಶ್ವರರ ನಾಮಸ್ಮರಣೆ ಮಾಡಿದಾಗ ಅವಾಗ ಆಕೆಯ ಪ್ರಾರ್ಥನೆ ಶರಣ ಬಸವೇಶ್ವರರಿಗೆ ಕೇಳತ್ತಂತ. ನೇರವಾಗಿ ಶರಣ ಬಸವೇಶ್ವರರು ಆ ಹೆಣ್ಣುಮಗಳ ಮನೆಗೆ ಬರ್ತಾರೆ. ಮನೆಗೆ ಬಂದಂತಾರಂತ, ಯವ್ವ ಎಷ್ಟು ಕಷ್ಟಪಡಾಕತ್ತಿ ತಂಗಿ, ಚಿಂತೆ ಮಾಡಕ್ಕೆ ಹೋಗಬೇಡ, ನಿಮ್ಮತ್ತಿ ನಿನಗೆ ವಿಪರೀತ ತೊಂದರೆ ಕೊಡಾಕತ್ತಾಳ. ಇನ್ನ 3 ದಿನದೊಳಗೆ ನಿನ್ನ ಅತ್ತಿ ಶಿವನ ಪಾದ ಸೇರ್ತಾಳ. ಆ ನಂತರದೊಳಗೆ ನಿನ್ನ ಗಂಡಗೆ ಒಳ್ಳೆ ಬುದ್ಧಿ ಬರುತ್ತೆ, ನಿಮ್ಮ ಅತ್ತಿ ಶಿವನ ಪಾದ ಸೇರುತ್ತಾಳ. ಇಬ್ಬರಿಗೂ 3 ಜನ ಮಕ್ಕಳಾಗತ್ತಾವ ತಾಯಿ ಅಂತೇಳಿ ಆಶೀರ್ವಾದ ಮಾಡಿ ಹೋದ್ರು. ಶರಣರ ಆಶೀರ್ವಾದ ಮಾಡಿ ಹೋದ ನಂತರದೊಳಗೆ ಆ ಹೆಣ್ಮಗಳ ಅತ್ತಿ 3 ದಿನದೊಳಗೆ ಸತ್ತು ಹೋಗಿದ್ಲಾಕಿ. ಆ ನಂತರದೊಳಗೆ ಗಂಡಗೆ ಒಳ್ಳೆ ಬುದ್ಧಿ ಬಂದಿತ್ತು. ಶರಣರು ಹೇಳಿದಂಗೆ ಆ ಹೆಣ್ಣು ಮಗಳು 3 ಮಕ್ಕಳನ್ನು ಹಡೆದು ಸುಂದರವಾಗಿರುವಂತಹ ಸಂಸಾರವನ್ನು ಮಾಡಿದಳು ಅನ್ನುವಂಥದ್ದನ್ನು ನಾವೆಲ್ಲ ಕೇಳ್ತಾ ಹೋಗುತ್ತೀವಿ.